ಏನಾದರೂ ಮಾಡಿ ಈ ಲಾಸ್ಯ ಮಾನ್ವಿತನ ಎದುರಿಗೆ ನಾನು ಚೆನ್ನಾಗಿರ್ಬೇಕಮ್ಮ, ಚೆನ್ನಾಗಿರ್ಬೇಕು. ಹಂಗೆ ಏನಾದರೂ ಒಂದು ನನಗೆ ಐಡಿಯಾ ಮಾಡಿಕೊಡಮ್ಮ, ಐಡಿಯಾ ಮಾಡ್ಕೊಂಡು ಕೊಡು. ನೀನು ಏನು ಮಾಡ್ತೀಯ ಗೊತ್ತಿಲ್ಲ. ಈಗ ಶರತ್ತಂಗೆ ಕಳಿಸಿದ್ದೀನಿ, ನನ್ನ ಹತ್ರ 1,00,000 ಬಂಡವಾಳ ಕೇಳು, ದುಡ್ಡು ವಾಪಸ್ ಕೊಟ್ಬಿಡು ಅಂತ ಕೇಳು ಅಂತ ಕಳಿಸಿದ್ದೀನಿ. ನಾನು ಕೇಳಕ್ಕೆ ಹೋದ್ರೆ ಸುಮ್ಮನೆ ಸಿಟ್ಟು ಮಾಡ್ಕೊಂತಾನೆ, ನಾನುಂಟು ಶರತ್ತುಂಟು ಅಂತ. ಅದಕ್ಕೆ ಅವ್ರ ಎದುರಿಗೆ ಎಲ್ಲರ ಎದುರಿಗೂ ನಾವು ಚೆನ್ನಾಗಿರ್ಬೇಕಂತಂದ್ರೆ ನಾವೇನಾದರೂ ಒಂದು ದೊಡ್ಡದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು. ಬಿಸ್ನೆಸ್ ಸ್ಟಾರ್ಟ್ ಮಾಡಿಬಿಟ್ಟು ಏನಾದರೂ ಒಂದು ನಾವು ಮಾಡಬೇಕಮ್ಮ. ಅದಕ್ಕೆ ಏನು ಮಾಡೋದು ಅಂತ ನೀವು ಕೋಳಿ ಫಾರಮ್ಮೆ ಮಾಡಿಬಿಡ್ರಿ. ಅಪ್ಪನಿಗೆ ಹೇಳ್ತೀನಿ, ಸ್ವಲ್ಪ ದುಡ್ಡು ಗಿಡ್ಡು ಇಸ್ಕೊಂಡು ಕೋಳಿ ಫಾರ್ಮೇ ಮಾಡಿಬಿಡ್ರಿ. ಹೋಗ ಮತ್ತೆ ಸ್ಮೆಲ್ ಅದನ್ನೇ ಯಾರು ಮಾಡ್ತಾರೆ ಅತ್ಲಾಗೆ. ಅಷ್ಟು ಅಲ್ಲಂತ ಸ್ಮೆಲ್ ಅಂದರೆ ಸ್ಮೆಲ್ಲು ಇರೋಕ್ಕಾಗಲ್ಲ ಹೇಳಮ್ಮ. ಅದನ್ನ ಯಾರು ಮಾಡ್ತಾರೆ ಬಿಡು, ಅವ್ನು ಮಾಡ್ಕೊಂಬ್ಲೇಳು. ಅವ್ನು ಮಾಡಿರೋದು ಬಿಟ್ಟು ನಾವು ಹೊಸ್ದಾಗಿ ಏನಾದರೂ ಮಾಡಬೇಕು. ನಾವು ಕಾಪಿ ಮಾಡೋಕೆ ಹೋಗ್ಬಾರ್ದು. ನಾವು ಒಬ್ರದ್ದು ಕಾಪಿ ಮಾಡೋಕೆ ಹೋಗಲ್ಲ, ಒಬ್ರಿಗೆ ಏನೂ ಮಾಡೋಕೆ ಹೋಗಲ್ಲ. ನಾವು ಬೇರೆ ಮಾಡಬೇಕು, ಒಬ್ರದ್ದು ಕಾಪಿ ಮಾಡಬಾರ್ದು. ಮನಸ ಮನಸ ಬಂದರು ಅನ್ಸುತ್ತೆ ಶರತ್. ಬಾರಮ್ಮ ನೋಡೋಣ ಬಾ. ಏನು ಹೇಳ್ತಾರೆ ಅಂತ ನೋಡೋಣ ಬಾ. ಏನು ಹೇಳಿದ್ರು ಶರತ್? ಏನು ಹೇಳ್ದ ಭುವನು? ಭುವನ್ ಏನು ಹೇಳ್ದ? ಅವನು ಏನಂದ್ರೂ ಅಷ್ಟೇ, ಅವನು ನಾವು ಹೇಳ್ದಂಗೆ ಕೇಳಲ್ಲ, ಕೊಡಲ್ಲ ಅಂತವನೆ. ನಿಮ್ಗೆ ಅವನ ಹತ್ರ ಇರೋ ದುಡ್ಡು ಇಸ್ಕೊಂಬಕ್ಕಾಗಲ್ಲ ಅಂತಂದ್ರೆ ನಾನು ಏನು ಹೇಳೋಣ ಅನ್ನಿಸ್ಬಿಟ್ಟೈತೆ ಹೋಗತ್ಲಾಗೆ. ಹೋಗತ್ತ ಅದಾದ್ರೂ ದುಡ್ಡು ಇಸ್ಕೊಂಡು ಏನಾದರೂ ಮಾಡ್ಬೋದು ಅಂತ ನಾನು ನಮ್ಮಮ್ಮ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನೋಡೆ ಮನಸ, ನಾನು ಒಂದು ಹೇಳ್ತೀನಿ ಕೇಳು. ಅವ್ನು ಕೊಡಲಿಲ್ಲ ಅಂದ್ರೆ ಹಾಳಾಗಿ ಹೋಗ್ಬಿಡ್ಲಿ ಅಂಥದ್ದು. ನೀವು ಮನ್ಸು ಮಾಡಿದ್ರೆ ಅದ್ರ ಎಷ್ಟು ದುಡಿಬೋದು, ಲಕ್ಷ ಲಕ್ಷ ದುಡ್ಡು ಮಾಡ್ಬೋದು. ಹೆಂಗೆ ಗೊತ್ತಾ? ನೀನು ಮತ್ತೆ ಏನಾದ್ರೂ ಅಂಗಡಿ ಗಿಂಗಡಿ ಮಾಡೋದೇನಾದ್ರೂ ಪ್ಲಾನ್ ಐತಾ? ಹೋಗಮ್ಮ, ಅದೆಲ್ಲ ಚಿಲ್ಲರೆ ಕಾಸು. ಅದನ್ನ ಯಾರು ಮಾಡ್ತಾರ? ಅಂಗಡಿ ಗಿಂಗಡಿ ಅದೆಲ್ಲ ನನಗೆ ಇಷ್ಟನೇ ಆಗಲ್ಲ. ಅದೆಲ್ಲ ಚಿಲ್ಲರೆ ಅಮ್ಮ. ಅದೆಲ್ಲ ನನಗೊಂದೇ ಸತಿ 50,000 ಲಕ್ಷಗಟ್ಟಲೆ ದುಡಿಮೆ ಮಾಡಂಗಿರ್ಬೇಕು. ನಾನು ಅವ್ರ ಥರ ಬಿಲ್ಡಿಂಗ್ ಕಟ್ಟಬೇಕು. ನಾನು ಅವ್ರ ಥರನೇ ಚೆನ್ನಾಗಿ ಒಡವೆ ಮಾಡಿಸ್ಕೋಬೇಕು. ನಾನು ಅವ್ರಿಗಿನ ಮುಂದೆ ಹೋಗ್ಬೇಕು. ಅದು ಒಂದು ಸೈಡ್ ಹೊಡಿಬೇಕು, ನಾನು ಶರತ್ ಇಬ್ರು ಅಂತ. ಅದೇನಾದರೂ ಒಂದೊಳ್ಳೆ ಐಡಿಯಾ ಕೊಡು. ಏನಾದರೂ ಮಾಡೋಣ ಬಿಡು ಮನಸ, ಇಲ್ಲೇನೆ ಏನಾದರೂ ಚಿಕ್ಕದಾಗ ಅಂಗಡಿ ಪಂಗಡಿ ಮಾಡ್ಕೊಂಡು ಅತ್ಲಾಗೆ. ಬೇಡ ಬೇಡ ಬೇಡ, ನನ್ಗೆ ಅದೆಲ್ಲ ನನ್ಗೆ ವ್ಯಾಲ್ಯೂ ಇರಲ್ಲ. ನಾನು ಚಿಲ್ಲರೆ ಪೊಕ್ಕ ಎಲ್ಲ ಮಾಡ್ಕೊಂಡು ವ್ಯಾಲ್ಯೂ ಇರಲ್ಲ. ದೊಡ್ಡದಾಗಿ ಮಾಡ್ಬೇಕು. ಮಾಡಿದ್ರೆ 1,50,000 ಗಟ್ಟಲೆ ಲಕ್ಷ ಗಟ್ಟಲೆ ಬರಬೇಕು. ಆ ಥರ ಮಾಡಬೇಕು. ಏನು ಗೊತ್ತಾ, ನೀನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡು. ಅದನ್ನು ಮಾಡಿದ್ರೆ ಒಳ್ಳೆ ಲಾಭ ಐತೆ. ಮನೆ ಮತ್ತು ಸೈಟ್ಗಳು ಈ ಥರ ಎಲ್ಲ ಕೊಡಿಸೋದು. ಈ ಥರ ನೀನು ಬೇರೆಯವ್ರ ಹತ್ರ ತಗೊಬಿಟ್ಟು ನೀನು ಬೇರೆಯವ್ರಿಗೆ ಮಾರೋದು. ಇದರಲ್ಲಿ ಒಳ್ಳೆ ಲಾಭ ಇರುತ್ತೆ. ಒಟ್ಟಿನಲ್ಲಿ ಅಂದರೆ ಬಂಡವಾಳ ಬೇಕಮ್ಮ. ಒಂದು 50 ಲಕ್ಷ ಬಂಡವಾಳ ಆದರೂ ಬೇಕು ನಿನ್ನ ಹತ್ರ. ಬೇಕಣಮ್ಮ, ಬೇಕು. ಏನು ಮಾಡೋದು ಇವಾಗ? ಏನು ಮಾಡೋದು ಏನೋ, ಬೇಕು. ದುಡ್ಡು ಇಲ್ವಲ್ಲ ಅಂಥರ ಎಲ್ಲ ಮಾಡೋಕ್ಕಂದ್ರೆ ಲಕ್ಷಗಟ್ಟಲೆ ದುಡ್ಡು ಬೇಕು. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತೀವಿ ಅಂತಂದರೆ ಸುಮ್ಮನೆ ಅಲ್ಲ. ಕೊಂಡ್ಕೊಳ್ಳೋದು ಮಾರೋದು ಈ ಥರ ಅಂತಂದರೆ, ಈಗ ಒಂದು ಮನೆನೇ ಆಗಲಿ ಕೋಟಿಗಟ್ಟಲೆ ಬಾಳ್ತವೆ. ಕೋಟಿಗಟ್ಟಲೆ ಅವ್ರಿಗೆ ಕೊಟ್ಟು ನಾವು ಮಾಡ್ಬೇಕಂತಂದ್ರೆ ಆಗಲ್ಲ. ಹಿಂಗಾದ್ರೂ ಮಾಡಿ ಎಲ್ಲಾದರೂ ಒಂದು 30-40 ಲಕ್ಷ, ಒಂದು 50 ಲಕ್ಷ ಅಡ್ಜಸ್ಟ್ ಮಾಡ್ಕೊಬಿಟ್ರೆ ನೀನು ಒಂದು ಹತ್ರ. ನೀನು ಇವಾಗ ಲೇಔಟು ರೆಡಿ ಮಾಡ್ತಾ ಇದ್ದಾರೆ ಅಂತ ಅನ್ಕೋ, ಸೈಟ್ಗಳೆಲ್ಲ ಮಾಡೋದಕ್ಕೆ. ಲೇಔಟ್ ಎಲ್ಲ ಮಾಡ್ತಾ ಇದ್ದಾರೆ ಅನ್ಬೇಕಾದ್ರೆ ನೀನೊಂದು 10 ಸೈಟ್ ಅಗ್ರಿಮೆಂಟ್ ಮಾಡ್ಕೊಬಿಡೋದು. ಅಗ್ರಿಮೆಂಟ್ ಮಾಡ್ಕೊಬರೀ ರಿಜಿಸ್ಟರ್ ಮಾಡ್ಕೊಳಕ್ಕೆ ಹೋದರೆ ಜಾಸ್ತಿ ರಿಜಿಸ್ಟರ್ ಖರ್ಚೆಲ್ಲ ಆಗುತ್ತೆ. ಅದಕ್ಕೆ ಅಗ್ರಿಮೆಂಟ್ ಮಾಡ್ಕೊ, ಒಂದು 10 ಸೈಟ್ ಅಗ್ರಿಮೆಂಟ್ ಮಾಡ್ಕೊಬಿಟ್ಟು ನೀನು ಒಳ್ಳೆ ಲಾಭ ಅನ್ನೋದು ಬರುತ್ತೆ. ಆಮೇಲೆ ನೀನು ಈಗ ಒಂದು 20 ಲಕ್ಷಕ್ಕೆ ತಗೊಂಡಿರ್ತೀಯ, 25 ಲಕ್ಷಕ್ಕೆ ಮಾರಾಟ ಮಾಡೋದು. 5 ಲಕ್ಷ ಲಾಭ ಬರುತ್ತೆ. ರಿಜಿಸ್ಟರ್ ಅವರೇ ಇಟ್ಕೊಂತಾರೆ, ಅವರೇ ಮಾಡ್ಕೊಂತಾರೆ. ರಿಜಿಸ್ಟರ್ ಖರ್ಚು ಅಷ್ಟು ಬರುತ್ತೆ. ನಿಜವಾಗ್ಲೂ ಆ ಥರ ಚೆನ್ನಾಗಿರುತ್ತೆ. ಆ ಥರ ಬಿಸ್ನೆಸ್ ಮಾಡ್ಬೋದು. ಒಟ್ಟಿನಲ್ಲಿ ಈಗ ಯಾರ ತಂಟಿಗೂ ಸವಾಸಕ್ಕೂ ಯಾರ ತಂಟಿಗೂ ಹೋಗ್ಬೇಡ್ರಿ. ನೀವು ಆ ಥರ ಬಿಸ್ನೆಸ್ ಮಾಡ್ಕೊಂಡು ಹೋಗ್ರಿ. ನೋಡು, ಒಂದೇ ಸತಿ ಹೆಂಗಲ್ಲ ಅಂದ್ರೂ ಒಂದು 2 ಲಕ್ಷ ಲಾಭ ಬರುತ್ತೆ. 1 ಲಕ್ಷ 2 ಲಕ್ಷ ಸಾಕು. ತಿಂಗಳ ಒಂದು 10 ಸೈಟ್ ನೀನು ಯಾರಿಗಾನ ಕೊಡ್ಸೋದು ಮಾರೋದು ಈ ಥರ ಮಾಡಿಬಿಟ್ರೆ ಸಾಕು. ಕೈಯ ಬಂಡವಾಳ ಇರ್ಬೇಕಷ್ಟೇ. ಅಯ್ಯೋ, ಅಷ್ಟೊಂದು ದುಡ್ಡು ಎಲ್ಲಿಂದ ತರಲಿ ಅತ್ತೆ? ಎಲ್ಲಿಂದ ತರೋಕ್ಕಾಗುತ್ತೆ? ಅಷ್ಟೊಂದು ದುಡ್ಡ ತರೋಕ್ಕಾಗಲ್ಲ. ಹೆಂಗಾಗುತ್ತೆ ಹೇಳು? ಆಗೋದೇ ಇಲ್ಲ ಬಿಡು. ಏನೋ ಒಂದು 2-3 ಲಕ್ಷ ದುಡ್ಡೇ ಇಲ್ಲ ನಮ್ಮ ಹತ್ರ. 30-40 ಲಕ್ಷ ದುಡ್ಡು ಅಂತಂದರೆ ಎಲ್ಲಿಂದ ತರೋಕ್ಕಾಗುತ್ತೆ? ಎಲ್ಲಾದ್ರೂ ತರಬೇಕಪ್ಪ. ಸಾಲನಾಗ್ಲಿ ಮಾಡಿ ತಗೊಂಬಂದ್ರೆ ಹೆಂಗೋ ಆಗುತ್ತೆ. ಆಮೇಲೆ ತೀರಿಸ್ಕೋಬೋದು. ಮುಂದೆ ಸತಿ 2-3 ಲಕ್ಷ ಲಾಭ ಬರುತ್ತಲ್ಲ. ಮನೆ ಕೊಡಿಸೋದು ಮಾರೋದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋದ್ರಿಂದ ಒಳ್ಳೆ ಲಾಭ ಐತೆ. ಅದಕ್ಕೇನೆ
ಒಂದು 30-40 ಲಕ್ಷ ಎಲ್ಲಾದ್ರೂ ಒಂದು 50 ಲಕ್ಷ ಅಂತೂ ಸಾಲ ತಗೋಬೇಕು. 50 ಲಕ್ಷ ಎಲ್ಲಿ ಕೊಡ್ತಾರೆ, ಎಲ್ಲಿ ಕೊಡಲ್ಲ. ನಾನು ಹೆಂಗೋ ಏನೋ ಎಲ್ಲಾದರೂ ಮಾಡಿ ಸ್ವಲ್ಪ ಜೊತೆ ಮಾಡಿ ಕೊಡ್ತೀನಿ ನಿನಗೆ, ಸರಿನೇ? ಆಗ ನಾನು ನಿಮ್ಗೆ ಅಂತ ಹೇಳಿ 2 ಸೈಟ್ ಮಾಡಿದ್ದೆ. ಆವಾಗ ಸೈಟ್ ಮಾಡಿದವ ಮಾರಿಬೇಕಾದ್ರೆ ನಾನು ನಿನಗೆ ದುಡ್ಡು ಕೊಡ್ತೀನಿ. ದುಡ್ಡಾಗೆ ನೀನೇನಾದರೂ ಬಿಸ್ನೆಸ್ ಮಾಡಿ ಚೆನ್ನಾಗಿ ಇದು ಮಾಡಿಕೊಂಡು ನೀನು ತಗೋಬೇಕು ತಿರ್ಗ, ಅಷ್ಟೇ. ನಮ್ಮ ಅಪ್ಪನ ಹತ್ರ ಮಾತಾಡಿ ಅದೇನು ಮಾಡಿಕೊಡ್ತೀನಿ. ನಮ್ಮ ತಗೋಬೋದು, ಚೆನ್ನಾಗಿ ದುಡ್ಡು ಮಾಡಿದ್ರೆ ಅಂಥದ್ದು ಎಷ್ಟು ಸೈಟ್ ತಗೋಬೋದು. ಅದಕ್ಕೆ ನಾವು 2 ಸೈಟ್ ಮಾರಿಬಿಟ್ಟು ನನಗೆ ದುಡ್ಡು ಕೊಡ್ರಿ 50 ಲಕ್ಷ ಮಾಡ್ತೀನಿ. ಒಳ್ಳೆ ಟ್ಯಾಲೆಂಟ್ ಐತೆ ನನಗೂ ಮತ್ತು ಶರತ್ಗೆ. ನನಗೆ ಆ ಥರ ಓನಾಗಿ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಆಸೆ, ಲಾಭ ಬರಬೇಕು ಚೆನ್ನಾಗಿ, ಆ ಥರ ಇಷ್ಟ ಕಣಮ್ಮ ನನಗೆ. ಒಳ್ಳೆ ಲಾಭ ಬರ್ಬೇಕು ನಮಗೆ, ಆ ಥರ ಕೆಲಸಗಳು ಮಾಡಬೇಕು ಅನ್ನೋದೇ ನನಗೆ ಇಷ್ಟ. ಸುಮ್ಮನೆ ಆಗಲ್ಲ. ಆಮೇಲೆ ಹತ್ಲ ಏನೋ ಅಷ್ಟು ನಾವು ನೋಡಿರಲ್ಲ, ಏನಿಲ್ಲ, ಹೆಂಗೋ ಏನೋ ಯಾವ ಮನೆಯಿಂದ ಕೊಡಿಸೋದು, ಯಾವ ಮನೆ ತಗೊಳ್ಳೋದು, ಯಾರು ತಗೊಂಬಿಲ್ಲ ಅಂತಂದ್ರೆ ನಾವೇನೋ ತೊಗೊಂಡಿರ್ತೀವಿ, ಆಮೇಲೆ ಯಾರು ತಗೊಂಬಿಲ್ಲ ಅಂತಂದರೆ ನಿನಗೆ ಅರ್ಥ ಆಗಲ್ಲ, ಸುಮ್ಮನೆ ಮಾಡ್ತಾಳೆ. ನಮ್ಮ ಮನಸ್ಸಿನಿಗೆ ಗೊತ್ತಾಗ ಎಲ್ಲ ಟ್ಯಾಲೆಂಟ್ ಐತೆ, ಮಾಡ್ತಾಳೆ ಅವಳು. ಏನಮ್ಮ ಏನೋ ಮಾತಾಡ್ತೀರಾ ಮನಸ? ಏನಿಲ್ಲ ಗೌರಮ್ಮಕ್ಕ, ನಾವು ದೊಡ್ಡದಾಗಿ ಏನಾದರೂ ಬಿಸ್ನೆಸ್ ಮಾಡೋಣ ಅಂತ ಶುರು ಮಾಡಿದ್ದೀವಿ. ಇನ್ನು ನೋಡು, ಆ ಮಾನ್ವಿತನು ಆ ಲಾಸಿನ್ನು ಸೈಡ್ ಹೊಡಿತೀವಿ. ಹಬ್ಬ 1 ಲಕ್ಷ ತಿಂದವನಲ್ಲ, ಆ ಲಕ್ಷನ 2 ಲಕ್ಷ ಬೇಕಾದ್ರೆ ಅವನಿಗೆ ಕೊಡೋ ಅಂತ ಅಷ್ಟು ಕೆಪಾಸಿಟಿ ನಮಗೆ ಬರುತ್ತೆ. ಅಷ್ಟು ಬೇಕಾದ್ರೆ ಅವನು 1 ಲಕ್ಷ ದುಡ್ಡು ಕೊಡ್ಲಿಲ್ವಲ್ಲ, ನಮ್ಗೆ ಹಿಂಗೆ ಮಾಡ್ಬಿಟ್ನಲ್ಲ, ಆ ದುಡ್ಡು ಅವನೇ ಇಟ್ಕೊಬಿಡ್ಲಿ. ಇನ್ನೊಂದು ಬೇಕಾದ್ರೆ 1 ಲಕ್ಷ ಅವನಿಗೆ ಬಿಸಾಕ್ತೀನಿ ನನ್ನ ಮಕ್ಕೆ. ಹಂಗೆ ಮಾಡ್ತೀನಿ. ಅಯ್ಯೋ ದೇವ್ರೆ. ಅಲ್ಲ, ಒಬ್ರು ದುಡ್ಡು ಏನಂತ ಇಟ್ಕೊಳ್ಳೋಣ, ಹೋಗಿ ಕೇಳಿದ್ರೆ ಪಾಪ ಶರತ್ತು ಕೊಡಲ್ಲ ಅಂತ ಹೇಳೋನೆ. ನೋಡೋ ಗೌರಮ್ಮಕ್ಕ, ಹೆಂಗೆ ಹೇಳೋನೆ, ಕೊಡೋಕ್ಕಾಗಲ್ಲ ಕೊಡಲ್ಲ ಅಂತ ಅಂದಂತೆ. ನಮ್ಮ ದುಡ್ಡಿನ ವಿಚಾರ ಎಲ್ಲ ನಿಮಗೆ ಸಂಬಂಧಪಟ್ಟಿದ್ದು, ನಾವೇನು ನೋಡಿಲ್ಲ ಏನಿಲ್ಲ. ನೀವು ಕೊಟ್ಟಿದ್ದೀರ, ಅವ್ರು ಕೊಟ್ಟಿದ್ದೀರೋ, ಯಾರ್ಯಾರಿಗೆ ಕೊಟ್ಟವ್ರೆ, ಯಾರ್ಯಾರಿಂದ ಇಸ್ಕೊಂಡವ್ರೆ, ಯಾರು ಏನು ಮಾಡೋರು ನಮ್ಗೆ ಏನಮ್ಮ ಗೊತ್ತು. ಏನೋ ಚೆನ್ನಾಗಿರ್ಬೇಕು, ಚೆನ್ನಾಗಿರ್ತೀವಿ ಅಷ್ಟೇ. ಬಿಡಾಕ ಏನು ಕೊಡ್ತಿದ್ರು ಒಟ್ಟೆ. ಇವಾಗ ಅದಕ್ಕೆ ಏನು ದುಡ್ಕೊಂಡು ತಿನ್ಬೇಕು, 106 ಮಾರ್ಗ ಇದ್ದಾವೆ ನಮ್ಮ ಬಿಡತ್ಲಾಗ ಹೋದ್ರೂ ಹೋಗ್ಲಿ. ಅದಕ್ಕೆ ಏನಾದರೂ ಮನೆಗೇನೆ ಕೊಡ್ಸೋದು, ಸೈಟ್ ಗಿಟ್ ಕೊಡ್ಸೋದು, ಈ ಥರ ಮನೆ ಕಟ್ಟಿರೋ ಹೊಸ ಮನೆಗಳೆಲ್ಲ ಕಟ್ಟಿರ್ತಾರಲ್ಲ, ಆ ಥರ ಎಲ್ಲ ತಗೋಬಿಟ್ಟು ಮಾರ್ಬಿಟ್ಟು ಚೆನ್ನಾಗಿ ಒಳ್ಳೆ ಲಾಭ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ. ಮಾಡ್ತೀನಿ ಬಿಡಮ್ಮ, ಇವಾಗ ನೀನು ಒಳ್ಳೆ ಐಡಿಯಾ ಕೊಟ್ಟಲ್ಲ, ನನಗೆ ಗೊತ್ತಾಯ್ತು ಹಿಂಗೆ ಮಾಡಬೇಕು ಅಂತ. ಮಾಡ್ತೀನಿ ಬಿಡು, ಒಟ್ಟಿನಲ್ಲಿ ನನಗೆ ದುಡ್ಡನ್ನು ಕೊಡು. ಸರಿ ಆಯ್ತು ಹೇಳಿ, ನಿಮ್ಮ ಅಪ್ಪನ ತಗೋದೇನು ಮಾತಾಡ್ಬಿಟ್ಟು ಅದೇನು ಮಾತಾಡಿ ಎಂದಿದ್ರು ಕೊಡೋದು ಕೊಡಪ್ಪ, ಮದುವೆನೂ ಮಾಡಲಿಲ್ಲ ಅಂತೇಳಿ ಹೇಳ್ತೀನಿ. ಮದುವೆ ಮಾಡಿಲ್ಲ ಏನಿಲ್ಲ, ಕೊಡೋದು ಕೊಟ್ಬಿಟ್ರೆ ಅತ್ಲಾಗ ಯಾವುದೂ ಇರಲ್ಲ, ಅವ್ರ ಪಾಡಿಗೆ ಅವ್ರು ಇರ್ತಾರೆ ಅಂತೇಳಿ ಹೇಳ್ತೀನಿ ನಾನು. ಸರಿ ಆಯ್ತಮ್ಮ, ಅಪ್ಪನಿಗೆ ಹೇಳ್ಬಿಟ್ಟು ಅದೇನು ಕೊಡ್ಸೋ ಜವಾಬ್ದಾರಿ ನಿಂದು. ಕೊಡಿಸ್ಬಿಟ್ರೆ ಅತ್ಲಾಗಿ ಯಾವುದೂ ಇರಲ್ಲ, ತಲೆನೋವೇ ಇರಲ್ಲ ಅತ್ಲಾಗೆ. ನಾನು ಎಲ್ಲಾದ್ರೂ ಸೈಡ್ ತಗೋಬಿಟ್ಟು ಅಗ್ರಿಮೆಂಟ್ ಮಾಡಿಕೊಂಡು ಮನೆ ಖರೀದಿ ಮಾಡೋದು. ಒಂದು 50 ಲಕ್ಷಕ್ಕೆ ಮನೆ ಸಿಕ್ಬಿಟ್ರೆ ನಾವು ತಗೊಬಿಟ್ಟು ಕೋಟಿಗಟ್ಟಲೆ ದುಡ್ಡು ಮಾಡ್ಕೊಬೋದಲ್ಲ. ಒಳ್ಳೆ ಲಾಭ, ಒಳ್ಳೆ ಐಡಿಯಾ ಕೊಟ್ಟೈತೆ ನಮ್ಮಮ್ಮ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋದು. ನೋಡು ಅಲ್ವೇ, ಬಿಡು, ಮಾಡ್ಕೊಂಡು ಹೋಗು. ಶರತ್ ಎದ್ರುಕೋಬೇಡ, ನಾವಿದ್ದೀವಿ. ಮಾಡ್ತಾಳೆ ನನ್ನ ಮಗಳು, ಒಳ್ಳೆ ಅವಳಿಗೆ ಐಡಿಯಾ ಐತೆ, ಮಾಡ್ತಾಳೆ, ಒಳ್ಳೆ ಬಿಸ್ನೆಸ್ ಮಾಡ್ತಾಳೆ. ನೇಮ್ ಮಾಡೋಕ್ಕಾಗುತ್ತೆ. ಬಂದು ಈಗ ಗೌರಮ್ಮಕ್ಕ ಏನೋ ಮದುವೆ ಆಗವಳೆ, ನಾವು ಕೈ ಬಿಡೋಕ್ಕಾಗುತ್ತಾ? ಬಿಡೋಕ್ಕಾಗಲ್ಲ. ಅದಕ್ಕೆ ನಾವೇನಾದರೂ ಒಂದು ಸಹಾಯ ಮಾಡಬೇಕಲ್ಲ. ಮದುವೆ ಅಂತೂ ಮಾಡಲಿಲ್ಲ, ಏನು ಒಡವೆ ಗಿಡವೆ ಕೊಡಲಿಲ್ಲ. ಅವರಪ್ಪ ಇಂತಾಗೆ ನಾನು ಮಾಡಿ ಬಿಸ್ನೆಸ್ ಮಾಡೋಕ್ಕೆ ಸ್ವಲ್ಪ ದುಡ್ಡು ಗಿಡ್ಡು ಇಸ್ಕೊಂಡು ಕೊಡ್ತೀನಿ, ಬಿಸ್ನೆಸ್ ಮಾಡ್ತಾರೆ ಕೊಡಪ್ಪ ಅಂತ. ನಾನೇನಾದರೂ ಇವಾಗ ಬಿಸ್ನೆಸ್ ಶುರು ಮಾಡಿ ನಾನು ಸ್ವಲ್ಪ ಮುಂದೆ ಬಂದಿದ್ದೀನಿ ಅಂತಂದರೆ, ಬಿಸ್ನೆಸ್ ಶುರು ಮಾಡಿದ್ದೀನಿ ಅಂದರೆ ಸಾಕು. ಆದರೆ ಮಾನ್ವಿತನನ್ನು ಲಾಸ್ಯ ಇಬ್ಬರು ನಡ್ಗೋಗ್ಬಿಡ್ತಾರೆ. ಏನಪ್ಪ ಇದ್ದಕ್ಕಿದ್ದಂಗೆ ಮಾನಸ ಇಂಥ ಒಳ್ಳೆ ಐಡಿಯಾ ಮಾಡಿಬಿಟ್ಟು ಹಿಂಗೆ ಶುರು ಮಾಡಿಬಿಟ್ಲಲ್ಲಪ್ಪ, ಹೆಂಗೆ ಏನು ಅಂತ ತಲೆ ಕೆಡಿಸ್ಕೋಬೇಕು ಅವರು. ಗೊತ್ತಾಗುತ್ತೆ ಮಾನಸ ಎಂಥವಳು ಅಂತ ತೋರಿಸ್ತೀನಿ. ಅವನು 1 ಲಕ್ಷ ಕೊಡ್ಲಿಲ್ವಾ, ಬಗೆಹರಿಸ್ಲಿಲ್ವಾ, ಬೇಡ, ನಮಗೂ ಕೇಳಿ ಸಾಕಾಗ್ಬಿಟ್ಟೈತೆ, ಬಿಟ್ಬಿಡ್ತೀವಿ ಅವನ ಕಡೆಗೆ. ಹಾಳಾಗಿ ಹೋದ್ರೂ ಹೋಗ್ಬಿಡ್ಲಿ. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.